Hello, good afternoon, dear students. Welcome to the class. ನಾನು ಭಾಗ್ಯಶ್ರೀ ಜೋಶಿ ಅಂತ ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ಇಂದ. ಎಸ್ ಮಕ್ಕಳ, ಇವತ್ ನಾವೇನ್ ಮಾಡೋಣ, ಸಮಾಂತರ ಶ್ರೇಣಿಗಳು ಅನ್ನುವಂತಹ ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋಣ. ಈ ಒಂದು ಟಾಪಿಕ್ ನಮಗೆ ಪರೀಕ್ಷೆಯ ದೃಷ್ಟಿಯಿಂದ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್. ಈ ಒಂದು ಅಧ್ಯಾಯದ ಮೇಲೆ ನಮ್ಗೆ 1 ಅಂಕಕ್ಕೂ ಪ್ರಶ್ನೆ ಬರುತ್ತೆ, 2 ಅಂಕಗಳಿಗೂ ಪ್ರಶ್ನೆಗಳು ಬರುತ್ತೆ, ಹಾಗೆ 3 ಮತ್ತು 4 ಅಂಕಗಳಿಗೂ ಕೂಡ ಈ ಒಂದು ಅಧ್ಯಾಯದಿಂದ ಪ್ರಶ್ನೆಗಳು ಬರುತ್ತೆ. ಹೆಚ್ಚಾಗಿ ನಮ್ಗೆ ಲಾಸ್ಟ್ಗೆ ಸ್ವಲ್ಪ ಅಪ್ಲೈಡ್ ಅಲ್ಲಿ ನಮ್ಗೆ ಈ ಒಂದು ಅಧ್ಯಾಯದಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗಿದ್ದಾಗ ನಾವು ಸಮಾಂತರ ಶ್ರೇಣಿಯ ಬಗ್ಗೆ ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಲೆಕ್ಕಗಳು ಇದೇ ತರ ಬರುತ್ತೆ ಅಂತಲ್ಲ, ಈ ತರ ಬಂದಾಗ ನಮ್ಗೆ ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ನಮ್ಗೆ ಗೊತ್ತಿದ್ರೆ ಯಾವುದೇ ಲೆಕ್ಕ ಕೊಟ್ಟರು ಕೂಡ ನಾವು ಮಾಡ್ಬೋದು ಅಲ್ವಾ. ಹಾಗಿದ್ರೆ ಇವತ್ತಿನ ಒಂದು ತರಗತಿಯನ್ನ ಸ್ಟಾರ್ಟ್ ಮಾಡೋಣ. ಸಮಾಂತರ ಶ್ರೇಣಿಗಳು. ಸಮಾಂತರ ಶ್ರೇಣಿಗಳು ಅಂತಂದ್ರೆ ಏನು? ಸಮವಾದ ಅಂತರವನ್ನ ಹೊಂದಿರುವಂತಹ ಶ್ರೇಣಿಗಳು. ಹೌದಾ, ಸಮಾಂತರ ಶ್ರೇಣಿಗಳು. ಹಾಗಿದ್ರೆ ಇಲ್ಲಿ ನಿಮಗೆ ಒಂದು ಚಿತ್ರ ಕಾಣಿಸ್ತಾ ಇದೆ ಅಲ್ಲ, ಹೌದಾ? 3 ಚಿತ್ರಗಳಿದೆ. ಅದರಲ್ಲಿ ಈ 2 ಚಿತ್ರಗಳು ಸಿಮಿಲರ್ ಆಗಿದೆ, ಮತ್ತೆ ಈ ಒಂದು ಚಿತ್ರ ಇದೆ. ಏನಿದೆ ಈ ಚಿತ್ರದಲ್ಲಿ? ಸ್ವಲ್ಪ ಗಮನ ಇಟ್ಟು ನೋಡ್ರಿ. ಏನು ಇದೆ ಈ ಚಿತ್ರದಲ್ಲಿ? ನಾವೇನನ್ನ ನೋಡ್ತೀವಿ ಈ ಚಿತ್ರದಲ್ಲಿ? ಒಂದೇ ನಿಮಿಷ. ಎಸ್, ಇಲ್ಲಿ ನಮಗೆ ತ್ರಿಭುಜಗಳನ್ನ ಅರೇಂಜ್ ಮಾಡಿದೀವಿ, ಹೌದಾ? 1 2 3 4 5 6 7. ನೆಕ್ಸ್ಟ್ ಎಷ್ಟಿದೆ? 1 2 3 4 5 6. 1 2 3 4 5. ಇಲ್ಲಿ 7 ಇದೆ, ಇಲ್ಲಿ 6 ಇದೆ, ಇಲ್ಲಿ 5 ಇದೆ, ಇಲ್ಲಿ 4 ಇದೆ, ಇಲ್ಲಿ 3 ತ್ರಿಭುಜಗಳಿದೆ, ಇಲ್ಲಿ 2 ಇದೆ, ಇಲ್ಲಿ 1 ಇದೆ, ಹೌದಾ? ಅದೇ ತರಹ ಇಲ್ಲೂ ಕೂಡ ಇದೆ. ಹೇಗೆ? ಇಲ್ಲಿ ನೋಡ್ರಿ, 6, ಇದು 7, ಇದು 6, ಇದು 5, ಇದು 4, ಇದು 3, ಇದು 2ಗಳನ್ನ ನಾವು ಒಂದು ನಿರ್ದಿಷ್ಟ ವಿನ್ಯಾಸದಲ್ಲಿ ಅರೇಂಜ್ ಮಾಡಿದ್ವಿ, ಹೌದಾ? ಯಾವ ರೀತಿ ಜೋಡಣೆ ಆಗಿದೆ ಇಲ್ಲಿ ತ್ರಿಭುಜ ಅಲ್ವಾ. ಇಲ್ಲಿ ನಾನು 7 ಆದ ತಕ್ಷಣ 5 ಬರ್ಬೋದಾಗಿತ್ತು, ಅಥವಾ 7 ಆದ ತಕ್ಷಣ 8 ಹಾಕ್ಬೋದು, 8 ಆದ ತಕ್ಷಣ ಮತ್ತೆ ನಾನು 6 ಅಂತ ಹಾಕ್ಬೋದು. ಸೊ ಹೇಗೂ ಆಗಿಲ್ಲ, ಪ್ರತಿ ಒಂದು ಲೈನಿಗೂ ಒಂದೊಂದು ಡಿಫ್ರೆನ್ಸ್ ಇದೆ. ಒಂದು ತ್ರಿಭುಜವನ್ನ ಕಡಿಮೆ ಮಾಡ್ತಾ ಬಂದಿದೀವಿ ಅಲ್ವಾ. ನೀವು ಇಲ್ಲಿಂದ ನೋಡಿದ್ರೆ ಒಂದು ತ್ರಿಭುಜವನ್ನ ಜಾಸ್ತಿ ಮಾಡ್ತಾ ಹೋಗಿದ್ದೀವಿ. ಅಂದ್ರೆ ಇಲ್ಲಿ ಇರುವಂತ ಅರೇಂಜ್ ಮಾಡಿದೀವಿ, ಹೌದಾ? ಇಲ್ಲಿ ನೋಡಿದ್ರೆ ಇದು ಬಾಕ್ಸಸ್, ಘನಾಕೃತಿಗಳು ಅಂತ ನಾವು ಹೇಳ್ತೀವಿ ಅಲ್ವಾ. ನಮಗ್ ಗೊತ್ತಿದೆ ಘನಾಕೃತಿಗಳು ಉದ್ದಾಗಲ ಮತ್ತು ಎತ್ತರವನ್ನ ಹೊಂದಿರುವಂತಹ ಆಕೃತಿಗಳು. 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ, 1 2 3, ಇಲ್ಲಿ 4 ಇದೆ, ಇಲ್ಲಿ 5 ಇದೆ. ಇಲ್ಲೂ ಕೂಡ ನಾವೇನ್ ಮಾಡಿದೀವಿ, ಒಂದು ಬಾಕ್ಸ್ ಅನ್ನ ಹೆಚ್ಚು ಮಾಡ್ತಾ ಹೋಗಿದ್ದೀವಿ. ಅಂದ್ರೆ ಇಲ್ಲೂ ಕೂಡ ಬಾಕ್ಸಸ್ ಅನ್ನ ಒಂದು ನಿರ್ದಿಷ್ಟ ವಿನ್ಯಾಸದಲ್ಲಿ ನಾವು ಅರೇಂಜ್ ಮಾಡಿದೀವಿ. ಹೇಗೋ ಅರೇಂಜ್ ಮಾಡಿಲ್ಲ, ನಿರ್ದಿಷ್ಟ ವಿನ್ಯಾಸದಲ್ಲಿ ಅರೇಂಜ್ ಮಾಡಿದೀವಿ. ಇದೇ ತರಹ ನಾವೇನಾದ್ರೂ ಕೆಲವು ಸಂಖ್ಯೆಗಳನ್ನ ಒಂದು ನಿರ್ದಿಷ್ಟ ವಿನ್ಯಾಸದಲ್ಲಿ ಜೋಡಣೆ ಮಾಡಿದ್ರೆ, ಒಂದು ನಿರ್ದಿಷ್ಟ ವಿನ್ಯಾಸದಲ್ಲಿ ಬರೆದ್ರೆ ಏನಾಗತ್ತೆ? ಸಿ ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು 2 4 6 8 ಅಂತ ಬರಿತೀನಿ. ಓಕೆ, 2 4 6 8 ಅಂತ ಬರಿತೀನಿ. 2 ಇದೆ, 2ರ ನಂತರ 4 ಇದೆ, 6 ಇದೆ. ಅಂದ್ರೆ 2ಕ್ಕೆ 2ಅನ್ನ ಸೇರಿಸ್ತೀನಿ, 4 ಬಂತು. 4ಕ್ಕೆ 2ಅನ್ನ ಸೇರಿಸ್ತೀನಿ, 6 ಬಂತು. 6ಕ್ಕೆ 2ಅನ್ನ ಸೇರಿಸ್ತೀನಿ, ನನಗೆ 8 ಬಂತು, ಹೌದಾ? ಹಾಗೇನೆ ನಾನು ಏನ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. 2ಅನ್ನ ಸೇರಿಸ್ತೀನಿ, 10 ಬರುತ್ತೆ. ಮತ್ತೆ 10ಕ್ಕೆ 2ಅನ್ನ ಸೇರಿಸ್ತೀನಿ, 12. ಎಷ್ಟು ಬೇಕಾದ್ರೂ ನಂಬರ್ಸ್ ನಾವು ಬರೀಬಹುದು, ಹೌದಾ? ಅಂದ್ರೆ ಇಲ್ಲಿ ನಮಗೆ ಸಂಖ್ಯೆಗಳು ಹೇಗಿದೆ, ಒಂದು ನಿರ್ದಿಷ್ಟವಾದ ವಿನ್ಯಾಸದಲ್ಲಿ ಅರೇಂಜ್ ಆಗಿದೆ. ಒಂದು ನಿರ್ದಿಷ್ಟವಾದ ವಿನ್ಯಾಸದಲ್ಲಿ ಜೋಡಣೆ ಮಾಡಲಾಗಿದೆ. ಹಾಗಿದ್ದಾಗ
ಹಾಗಿದ್ರೆ ಇಂತಹ ಒಂದು ಸಂಖ್ಯಾ ಸರಣಿಗೆ ನಾವೇನಂತ ಕರಿತೀವಿ? ಸಮಾಂತರ ಶ್ರೇಣಿಗಳು ಅಂತ ಕರಿತೀವಿ. ಹಾಗಿದ್ರೆ ನಾವು ಒಂದು ಸ್ಟೇಟ್ಮೆಂಟ್ ಅಥವಾ ಹೇಳಿಕೆ ರೂಪದಲ್ಲಿ ನೋಡೋದಾದ್ರೆ, ಮೊದಲ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡೆಯುವವನ್ನ ಹೊರತುಪಡಿಸಿ, ಇದು ಮೊದಲ ಪದ, ಇದು ಎರಡನೇ ಪದ, ಇದು ಮೂರನೇ ಪದ, ಇದು ನಾಲ್ಕನೇ ಪದ, ಹಾಗೆ ನೀವು ಕಂಟಿನ್ಯೂ ಮಾಡ್ತಾ ಹೋದ್ರೆ ಎನ್ನನೇ ಪದ ಅಂದ್ರೆ ಎನ್ ಅಂತ ಬರುತ್ತೆ ಅಲ್ವಾ? ಈಗ ಎರಡನೇ ಪದವನ್ನ ಪಡಿಬೇಕು, ಕೂಡಿಸುವುದರಿಂದ ಮುಂದಿನ ಪದ ಬರುತ್ತೆ. ಫಾರ್ ಎಕ್ಸಾಂಪಲ್, ಎರಡಕ್ಕೆ ಎರಡನ್ನ ಕೂಡಿಸಿದ್ರೆ 4 ಬಂತು. ಇದರ ಮುಂದಿನ ಪದವನ್ನ ಪಡಿಬೇಕು ಅಂದ್ರೆ ಸಾರಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಯ್ತು. ಓಕೆ, ಹಾಗಿದ್ರೆ ನಾವು ಮುಂದಿನ ಪದವನ್ನ ಹೇಗ್ ಪಡಿತೀವಿ? ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಹಿಂದಿನ ಪದಕ್ಕೆ ಕೂಡಿಸುವುದರಿಂದ ಪಡೆಯುವಂತಹ ಸಂಖ್ಯಾ ಪಟ್ಟಿಯೇ ಸಮಾಂತರ ಶ್ರೇಣಿ ಅಲ್ವಾ? ಈಗ ಸಮಾಂತರ ಶ್ರೇಣಿಯ ವಿಧಗಳು ಯಾವ್ಯಾವು? ಹಾಗಿದ್ರೆ 2 ವಿಧಗಳನ್ನ ನಾವು ನೋಡ್ತೀವಿ. ಯಾವ 2 ವಿಧಗಳು? ಒಂದು ಪರಿಮಿತ ಸಮಾಂತರ ಶ್ರೇಣಿ, ಮತ್ತೊಂದು ಅಪರಿಮಿತ ಸಮಾಂತರ ಶ್ರೇಣಿ. ಹಾಗಿದ್ರೆ ಪರಿಮಿತ ಸಮಾಂತರ ಶ್ರೇಣಿ ಅಂತಂದ್ರೆ ಏನು? ಒಂದು ಸಮಾಂತರ ಶ್ರೇಣಿಯು ನಿರ್ದಿಷ್ಟ ಪದಗಳ ಸಂಖ್ಯೆಯನ್ನು ಮಾತ್ರ ಹೊಂದಿದ್ದರೆ ಅದನ್ನು ಪರಿಮಿತ ಸಮಾಂತರ ಶ್ರೇಣಿ ಅಂತ ಕರೀತಾರೆ. ಪರಿಮಿತ ಸಮಾಂತರ ಶ್ರೇಣಿಗೆ ಕೊನೆಯ ಪದ ಇರುತ್ತದೆ. ಇದು ಇಂಪಾರ್ಟೆಂಟ್, ಕೊನೆಯ ಪದ ಇರುತ್ತೆ. ಫಾರ್ ಎಕ್ಸಾಂಪಲ್ 2, 4, 6 ಅಂತ ಬರೆದು ನಾನು ಎಲ್ಲಿವರೆಗೂ ಅಂದ್ರೆ 100ರವರೆಗೂ ಇದೆ ಅಂತ ಬರಿತೀನಿ. ಅಂದ್ರೆ ಇಲ್ಲಿ 2ರಿಂದ 100ರವರೆಗೆ ಪದಗಳು ಇದೆ ಅಂತ ನಾವು ಹೇಳ್ಬೋದು. ಅದು ಸಮಸಂಖ್ಯೆಯನ್ನ ಬರಿತಾ ಹೋಗಿದೀವಿ. ಇಲ್ಲಿ ಎಲ್ಲಿವರೆಗೂ ಬರೆದಿದ್ದೀವಿ? 100ರವರೆಗೂ ಬರಿತೀವಿ. ಅಂದ್ರೆ ನೀವು ನಿರ್ದಿಷ್ಟವಾಗಿ ಹೇಳಬಹುದು ಕೊನೆಯ ಪದ ಇದೇ ಇದೆ ಅಂತ ನೀವು ಹೇಳ್ಬೋದು ಅಲ್ವಾ? ಅಂತಹ ಒಂದು ಸಮಾಂತರ ಶ್ರೇಣಿಗೆ ನಾವೇನಂತೀವಿ? ಪರಿಮಿತ ಸಮಾಂತರ ಶ್ರೇಣಿ. ಹಾಗೆ ಅಪರಿಮಿತ ಸಮಾಂತರ ಶ್ರೇಣಿ ಅಂದ್ರೆ ಒಂದು ಸಮಾಂತರ ಶ್ರೇಣಿಯು ಅಪರಿಮಿತ ಪದಗಳ ಸಂಖ್ಯೆಯನ್ನು ಹೊಂದಿದ್ದರೆ ಅದನ್ನು ಅಪರಿಮಿತ ಸಮಾಂತರ ಶ್ರೇಣಿಗಳು ಎನ್ನುವರು. ಅಪರಿಮಿತ ಸಮಾಂತರ ಶ್ರೇಣಿಗೆ ಕೊನೆಯ ಪದ ಇರುವುದಿಲ್ಲ. ಫಾರ್ ಎಕ್ಸಾಂಪಲ್ 1, 2, 3, 4 ಅಂತ ಇದೆ. ಇದು ಕೂಡ ಒಂದು ಸಮಾಂತರ ಶ್ರೇಣಿನೇ. ಕೊನೆಯ ಪದ ಎಲ್ಲಿವರೆಗೂ ಇದೆ ಅಂತ ನನ್ಗೆ ಗೊತ್ತಿಲ್ಲ. ಹಾಗಿದ್ರೆ ನಾನು ಅಪ್ ಟು ಸೋ ಆನ್ ಅಂತ ಬರೀತೀನಿ. ಈ ತರಹದ ಸಮಾಂತರ ಶ್ರೇಣಿಗೆ ಅಪರಿಮಿತ ಸಮಾಂತರ ಶ್ರೇಣಿಗಳು ಅಂತ ಕರೀತಾರೆ. ಓಕೆ, ಸಮಾಂತರ ಶ್ರೇಣಿಯ ಮೊದಲ ಪದವನ್ನ ನಾವೇನಂತ ಕರಿತೀವಿ? A1 ಅಂತ ಕರಿತೀವಿ. ಎರಡನೇ ಪದ A2, ಹಾಗೆ ಎನ್ನನೇ ಪದ AN. ಮತ್ತೆ ಸಾಮಾನ್ಯ ವ್ಯತ್ಯಾಸವನ್ನ ಡಿ ಅನ್ನುವಂತಹ ಅಕ್ಷರದಿಂದ ಸೂಚಿಸ್ತೀವಿ, ಸ್ಮಾಲ್ ಡಿ. ಓಕೆ, ಆಗ ಸಮಾಂತರ ಶ್ರೇಣಿಯು ಏನಾಗಿರುತ್ತೆ? A1 ಮೊದಲನೇ ಪದ, A2 ಎರಡನೇ ಪದ, A3 ಮೂರನೇ ಪದ, ಎನ್ನನೇ ಪದ AN ಆಗಿರುತ್ತದೆ. ನೆಕ್ಸ್ಟ್, ಆದ್ದರಿಂದ A2 ಮೈನಸ್ A1 ಈಸ್ ಈಕ್ವಲ್ ಟು A3 ಮೈನಸ್ A2, ಹಾಗೆ AN ಹಿಂದಿನ ಪದ AN ಪ್ಲಸ್ 1 ಆಗಿರ್ತದೆ. ಈ ಪದ ಮತ್ತೆ ಹಿಂದಿನ ಪದವನ್ನ ಕಳೆದ್ರೆ ನಮ್ಗೆ ಏನ್ ಸಿಗತ್ತೆ? ಕಾಮನ್ ಡಿಫರೆನ್ಸ್ ಡಿ ಸಿಗತ್ತೆ. ಸಾಮಾನ್ಯ ವ್ಯತ್ಯಾಸ ಡಿ ಯನ್ನ ಕಂಡು ಹಿಡಿಯುವಂತ ಒಂದು ಸೂತ್ರ ಅಂತಲೇ ತಿಳ್ಕೋಬಹುದು ಇದನ್ನ. A2 ಮೈನಸ್ A1 ಹಾಗೆ A3 ಮೈನಸ್ A2, A4 ಮೈನಸ್ ಮುಂದಿನ ಪದ ಮೈನಸ್ ಹಿಂದಿನ ಪದ, ಮುಂದಿನ ಪದ ಮೈನಸ್ ಹಿಂದಿನ ಪದ ಮಾಡಿದ್ರೆ ನಿಮಗೆ ಕಾಮನ್ ಡಿಫರೆನ್ಸ್ ಡಿ ಸಿಗತ್ತೆ ಅಲ್ವಾ? ಓಕೆ, ನೆಕ್ಸ್ಟ್ ಏನಿದೆ? ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ, ಜನರಲ್ ಫಾರ್ಮ್ ಅಂತ ಹೇಳ್ತೀವಿ. A ಪ್ಲಸ್ ಟಿ, A ಪ್ಲಸ್ 2D, A ಪ್ಲಸ್ 3D. ಓಕೆ, ಎಗೆ ಕಾಮನ್ ಡಿಫರೆನ್ಸ್ ಡಿ ಯನ್ನ ಸೇರಿಸಿದ್ರೆ ಸೆಕೆಂಡ್ ಪದ ಎರಡನೇ ಪದ ಸಿಗತ್ತೆ. ಆ ಎರಡನೇ ಪದಕ್ಕೆ ಮತ್ತೆ ನೀವು ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸಿದಾಗ ಮೂರನೇ ಪದ, ಇದು ಮೂರನೇ ಪದ, ಇದು ನಾಲ್ಕನೇ ಪದ. ನೆನ್ಪಿಟ್ಕೊಡ್ರಿ, ಇದು ಮೊದಲನೇ ಪದ, ಇದು ಎರಡನೇ ಪದ, ಇದು ಮೂರನೇ ಪದ, ಇದು ನಾಲ್ಕನೇ ಪದ. ಓಕೆ, ನೆಕ್ಸ್ಟ್ ಸಮಾಂತರ ಶ್ರೇಣಿಯ ಎನ್ನನೇ ಪದ. ಎನ್ನನೇ ಪದ ಏನಾಗಿರುತ್ತೆ? ಸಮಾಂತರ ಶ್ರೇಣಿಯ ಮೊದಲ ಪದ A, ಸಾಮಾನ್ಯ ವ್ಯತ್ಯಾಸ
ಡಿ ಆದಾಗ ಅದರ ಎನ್ನನೇ ಪದವು an is equal to a ಪ್ಲಸ್ n ಮೈನಸ್ 1 ಇಂಟು ಡಿ ಆಗಿರುತ್ತೆ. ಇಲ್ಲಿ ಎ ಪದ ಅಂತ ಇರುತ್ತಲ್ಲ ಅದು ಎನ್, ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ. ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನ ಕೊಟ್ಟಾಗ ಎಲ್ ಮೈನಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಸೂತ್ರವನ್ನ ಬಳಸ್ತೀವಿ. ಓಕೆ, ಈ ಸೂತ್ರಗಳು ಇಂಪಾರ್ಟೆಂಟ್. ಇವು ನಿಮಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳುವ ಸಾಧ್ಯತೆ ಇರುತ್ತೆ. ಹಾಗೆ 2 ಅಂಕದ ಪ್ರಶ್ನೆಗಳನ್ನು ಬಿಡಿಸುವಾಗ್ಲೂ ಕೂಡ ಸೂತ್ರಗಳು ಬೇಕಾಗುತ್ತೆ ನಿಮ್ಗೆ, ಅಲ್ವಾ? ಓಕೆ, ಈ ಸೂತ್ರಗಳ ಆಧಾರದ ಮೇಲೆ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಬಿಡಿಸೋಣ. ಬಹು ಆಯ್ಕೆಯ ಪ್ರಶ್ನೆಗಳು. ಹೌದಾ? ಏನಂತ ಪ್ರಶ್ನೆ ಇದೆ ನಮ್ಗೆ? ಮೊದಲನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ an is equal to 4n plus 5 ಆದಾಗ ಶ್ರೇಣಿಯ ಮೂರನೇ ಪದವು ಏನಾಗಿರುತ್ತೆ? ಅಂದ್ರೆ an is equal to 4n plus 5 ಅಂತ ಆದಾಗ ನಮಗೆ ಮೂರನೇ ಪದ ಬೇಕು. ಅದಕ್ಕೋಸ್ಕರ ಎನ್ನ ಜಾಗದಲ್ಲಿ 3 ಅಂತ ಹಾಕೋಣ. ಏನ್ ಬರುತ್ತೆ? 4 3 12, 12 ಪ್ಲಸ್ 5 ಮಾಡಿದ್ರೆ 17 ಬರುತ್ತೆ. ಸೊ ಆಪ್ಷನ್ ಡಿ ಈಸ್ ರೈಟ್. ಓಕೆ, ನೆಕ್ಸ್ಟ್ ಏನಿದೆ? 2x 14 ಈ ಸಮಾಂತರ ಶ್ರೇಣಿಯಲ್ಲಿದ್ದಾಗ ಎಕ್ಸ್ ನ ಬೆಲೆ, ಇದು ಸಮಾಂತರ ಶ್ರೇಣಿಯಲ್ಲಿದೆ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಎಕ್ಸ್ ನ ಬೆಲೆ ಏನಾಗುತ್ತೆ? ನೀವಿಲ್ಲಿ ಆಪ್ಷನ್ಸ್ ಥ್ರೂನು ಹೋಗ್ಬೋದು. ಅಂದ್ರೆ ಇಲ್ಲಿ 28 ಹಾಕಿ 28 ಮೈನಸ್ 2 ಮಾಡಿದ್ರೆ 26 ಬರುತ್ತೆ. 14 ಮೈನಸ್ 28 ಮಾಡಿದ್ರೆ ಇಲ್ಲಿ ಬರುವಂತಹ ಡಿಫ್ರೆನ್ಸ್ ಸಮ ಬಂದ್ರೆ ಅದು ಸಮಾಂತರ ಶ್ರೇಣಿ. ಹೌದಾ? ನೀವು ಆಪ್ಷನ್ಸ್ ಥ್ರೂನು ಕೂಡ ಹೋಗ್ಬೋದು. ಪ್ರತಿಯೊಂದು ಸಂಖ್ಯೆಯನ್ನ ಇಲ್ಲಿ ಹಾಕಿ ನೀವು ಸಾಮಾನ್ಯ ವ್ಯತ್ಯಾಸವನ್ನ ಚೆಕ್ ಮಾಡ್ಬೋದು, ಅಥವಾ ಹೀಗೂ ಮಾಡ್ಬೋದು. ಮೊದಲನೇ ಪದ ಅಂದ್ರೆ 2 ಇದೆ, ಇಲ್ಲಿ 14 ಇದೆ. ಸೊ 2 ಪ್ಲಸ್ 14 ಡಿವೈಡೆಡ್ ಬೈ 2 ಮಾಡ್ರಿ. 16 ಡಿವೈಡೆಡ್ ಬೈ 2 ಅಂದ್ರೆ 8 ಬರುತ್ತೆ. 2 ಎಂಟ್ಲೆ 16. ನೀವೇನಾದ್ರೂ 8 ಅಂತ ಹಾಕಿದ್ರೆ 2 8 14 ಅಲ್ವಾ? ನಮ್ಮ ಇಲ್ಲಿ ಉತ್ತರ ಬಂದಿದ್ದು 8. ಚೆಕ್ ಮಾಡಿ ನೋಡ್ರಿ, ಇದು ಎ ಪಿ ಅಥವಾ ಸಮಾಂತರ ಶ್ರೇಣಿ ಆಗಿದೆಯಾ ಇಲ್ವಾ ಅಂತ. 8 ಮೈನಸ್ 2 ಮಾಡಿದ್ರೆ 6 ಬರುತ್ತೆ. 14 ಮೈನಸ್ 8 ಮಾಡಿದ್ರೆ ಕೂಡ 6 ಬರುತ್ತೆ. ಹಾಗಿದ್ರೆ ನಮ್ಮ ಸಾಮಾನ್ಯ ವ್ಯತ್ಯಾಸ ಸಮ ಬಂತು. ಸೊ ಆಪ್ಷನ್ ಡಿ ಈಸ್ ರೈಟ್. ಒಂದು ಸಮಾಂತರ ಶ್ರೇಣಿಯಲ್ಲಿ an is equal to 3n minus 2 ಆದಾಗ ಆ ಶ್ರೇಣಿಯ ಎರಡನೇ ಪದವು ಏನಾಗಿರುತ್ತೆ? ಅಂದ್ರೆ an is equal to 3n minus 2 ಆಗಿದೆ. ನಮ್ಗೆ ಏನ್ ಬೇಕು? ಎರಡನೇ ಪದ ಅಂದ್ರೆ n is equal to 2 ಆಯ್ತು. ಈಗ ನಾವು n ನ ಜಾಗದಲ್ಲಿ 2 ಅಂತ ಹಾಕೋಣ. 3 2 6, 6 ಮೈನಸ್ 2 ಮಾಡಿದ್ರೆ 4 ಬರುತ್ತೆ. ಸೊ ಆಪ್ಷನ್ ಬಿ ಈಸ್ ರೈಟ್. ಒಂದು ಸಮಾಂತರ ಶ್ರೇಣಿಯ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಏನಾಗಿರುತ್ತೆ? n ಇಂಟು n ಮೈನಸ್ 1 ಡಿವೈಡೆಡ್ ಬೈ 2 ಆಗಿರುತ್ತಾ, ಅಥವಾ n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2 ಆಗಿರುತ್ತಾ, n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 3 ಆಗಿರುತ್ತಾ, ಅಥವಾ n ಇಂಟು n ಪ್ಲಸ್ 1 ಆಗಿರುತ್ತಾ? ಮಕ್ಕಳೇ ನೆನ್ಪಿಟ್ಕೊಳ್ರಿ, ಮೊದಲ ಸ್ವಾಭಾವಿಕ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2 ಆಗಿರುತ್ತೆ. ಓಕೆ, ನೆನ್ಪಿಟ್ಕೊಳ್ರಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಆಪ್ಷನ್ ಬಿ ಈಸ್ ರೈಟ್. ಇಲ್ಲಿ ನಮಗೆ ಕೆಲವು ಸಮಾಂತರ ಶ್ರೇಣಿಗಳನ್ನ ಕೊಟ್ಟಿದ್ದಾರೆ. ಓಕೆ, ಕೊಟ್ಟಿರುವಂತಹ ಈ ಒಂದು ಶ್ರೇಣಿಗಳಲ್ಲಿ ಸಮಾಂತರ ಶ್ರೇಣಿ ಯಾವುದು ಅಂತ ನಾವು ಕಂಡುಹಿಡಿಬೇಕು. ಅದಕ್ಕೆ ನಮ್ಗೆ ಏನಾಗಿರ್ಬೇಕು? ಸಮಾಂತರ ಶ್ರೇಣಿ ಆಗಿರಬೇಕಾದ ಮಾಡಿ ನೋಡೋಣ. 4 ಮೈನಸ್ 1 ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ? 3 ಬರುತ್ತೆ. 6ರಲ್ಲಿ 4ನ್ನ ಕಳೀರಿ 2 ಬರುತ್ತೆ. ಸಾಮಾನ್ಯ ವ್ಯತ್ಯಾಸ ಸಮ ಬಂದಿಲ್ಲ. ಹಾಗಿದ್ರೆ ಇದು ಕೂಡ ತಪ್ಪಾಗತ್ತೆ. 10 ಮೈನಸ್ 14ರಲ್ಲಿ 10ನ್ನ ಕಳೆದ್ರೆ 4 ಬರುತ್ತೆ. ಇಲ್ಲೂ ಕೂಡ ಸಾಮಾನ್ಯ ವ್ಯತ್ಯಾಸ ಸಮ ಇಲ್ಲ. ಸೊ ಇದು ಕೂಡ ನಮ್ಗೆ ಸಮಾಂತರ ಶ್ರೇಣಿ ಅಲ್ಲ. ಇಲ್ಲಿ ಚೆಕ್ ಮಾಡಿ ನೋಡ್ರಿ, 30 ಮೈನಸ್ 35 ಮಾಡಿದ್ರೆ -5 ಬರುತ್ತೆ. 25. ಸೊ ಸಾಮಾನ್ಯ ವ್ಯತ್ಯಾಸ ಸಮ ಬಂತು. ಹಾಗಿದ್ರೆ ಇದು ಸಮಾಂತರ ಶ್ರೇಣಿ ಆಗಿದೆ. ಇಲ್ಲಿ ಚೆಕ್ ಮಾಡಿ ನೋಡ್ರಿ ಒಂದ್ಸರ್ತಿ. 13ರಲ್ಲಿ 8ನ್ನ ಕಳೀರಿ, ಎಷ್ಟು ಬರುತ್ತೆ? 5 ಬರುತ್ತೆ. 19ರಲ್ಲಿ 13ನ್ನ ಕಳೆದ್ರೆ
6 ಬರುತ್ತೆ. ಸೊ ಇದು ಕೂಡ ಸಮಾಂತರ ಶ್ರೇಣಿ ಅಲ್ಲ. ಹಾಗಿದ್ರೆ ಆಪ್ಷನ್ ಸಿ ಈಸ್ ರೈಟ್. ಸಮಾಂತರ ಶ್ರೇಣಿಯ ಎನ್ನನೇ ಪದದ ಸೂತ್ರ ಯಾವ್ದು ಬರುತ್ತೆ ಮಕ್ಕಳ? ಇಲ್ಲಿ a ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಈಸಿ ಇದೆ ಅಲ್ವಾ ಇದು? a ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. an ಈಸ್ ಈಕ್ವಲ್ ಟು a ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಒಂದು ಸಮಾಂತರ ಶ್ರೇಣಿಯಲ್ಲಿ an ಈಸ್ ಈಕ್ವಲ್ ಟು 3n ಮೈನಸ್ ಒನ್ ಆದರೆ ಅದರ ಸಾಮಾನ್ಯ ಒಂದು ಸಮಾಂತರ ಶ್ರೇಣಿಯನ್ನ ಕೊಡ್ತಾ ಇದ್ರು. ಕೊಟ್ಟಾಗ ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡಿಯಿರಿ ಅಂತಂದ್ರೆ ನೀವೇನ್ ಮಾಡ್ತೀರಾ? ಇದು ಎ, ಡಿ ಅಂದ್ರೆ a2 ಮೈನಸ್ a1, a3 ಮೈನಸ್ a2 ಅಂತ ಮಾಡ್ತಿದ್ವಿ. ಬಟ್ ಇಲ್ಲಿ ಹೇಗಿದೆ, ನಮ್ಗೆ ಕೇವಲ ಇಷ್ಟೇ ಕೊಟ್ಟಿದ್ದಾರೆ. ಏನಂತ? an is equal to 3n ಮೈನಸ್ 1 ಅಂತ ಅಷ್ಟೇ ಕೊಟ್ಟಿದ್ದಾರೆ. ಇದನ್ನ ಬಳಸ್ಕೊಂಡು ನಾವೇನ್ ಮಾಡ್ಬೇಕು? ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಬೇಕು. ಸೊ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೇಕಾದ್ರೆ a2 ಮೈನಸ್ a1 ಹಾಗೆ a3 ಮೈನಸ್ a2 ಬರ್ಬೇಕು. ಅಂದ್ರೆ a1 ಕಂಡುಹಿಡಿಬೇಕು, a2 ಕಂಡುಹಿಡಿಬೇಕು, a3 ಕಂಡುಹಿಡಿಬೇಕು ಅಲ್ವಾ? a1 ಮೊದಲು ಕಂಡುಹಿಡಿಯೋಣ. a1 ಅಂತಂದ್ರೆ ಎನ್ನ ಜಾಗದಲ್ಲಿ 1 ಅಂತ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. a1 ಈಸ್ ಈಕ್ವಲ್ ಟು 3 ಇಂಟು 1 ಅಂದ್ರೆ ಎನ್ನ ಜಾಗದಲ್ಲಿ 1 ಅಂತ ಹಾಕಿದ್ರೆ 3 ಒಂದ್ಲೆ 3, 3 ಮೈನಸ್ 1 ಅಂದ್ರೆ 2 ಬರುತ್ತೆ. ಏನಿದು? a1. a2 ಏನ್ ಬರುತ್ತೆ? 3 2 6, 6 ಮೈನಸ್ 1 ಮಾಡಿದ್ರೆ 5 ಬರುತ್ತೆ. a3 ಏನ್ ಬರುತ್ತೆ ನಿಮ್ಗೆ? 3 3 9, 9 ಮೈನಸ್ 1 ಮಾಡಿದ್ರೆ 8 ಬರುತ್ತೆ. ಹಾಗೆ a4 ಚೆಕ್ ಮಾಡ್ರಿ ಒಂದ್ಸರ್ತಿ. 3 4 12, 12 ಮೈನಸ್ 1 ಮಾಡಿದ್ರೆ 11 ಬಂತು. ಈಗ ಕಾಮನ್ ಡಿಫರೆನ್ಸ್ d ಇಸ್ ಈಕ್ವಲ್ ಟು a2 ಮೈನಸ್ a1 ಅಲ್ವಾ? a2 ಅಂದ್ರೆ 5 ಇದೆ, 5 ಮೈನಸ್ 2 ಮಾಡಿದ್ರೆ 3 ಬಂತು. ಹಾಗೆ a3 ಮೈನಸ್ a2 ಚೆಕ್ ಮಾಡ್ರಿ. a3 8 ಇದೆ, ಮೈನಸ್ 5, ಇಲ್ಲೂ ಕೂಡ 3 ಬಂತು. a4 ಮೈನಸ್ a3 ಮಾಡಿದ್ರೆ 11 ಮೈನಸ್ 8 ಮಾಡಿದ್ರೆ ಇಲ್ಲೂ ಕೂಡ 3 ಬಂತು. ಹಾಗಿದ್ರೆ ಯಾವ ಒಂದು ಆಪ್ಷನ್ ಕರೆಕ್ಟ್ ಆಗುತ್ತೆ ಇಲ್ಲಿ? ಆಪ್ಷನ್ ಸಿ, ಡಿ ಇಸ್ ಈಕ್ವಲ್ ಟು 3 ಬಂತು ಅಲ್ವಾ? ಸೊ ಆಪ್ಷನ್ ಡಿ. 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ನಾವೀಗ ಜಸ್ಟ್ ಈಗ ನಾವು ಸೂತ್ರವನ್ನ ನೋಡಿದ್ವಿ. ಏನಂತ? n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2. n ನ ಬೆಲೆ ಎಷ್ಟಿದೆ ಮಕ್ಕಳ? ಇಲ್ಲಿ 10 ಸ್ವಾಭಾವಿಕ ಸಂಖ್ಯೆಗಳು. ಹಾಗಿದ್ರೆ 10 ಇಂಟು 10 ಪ್ಲಸ್ 1 ಡಿವೈಡೆಡ್ ಬೈ 2. 10 ಇಂಟು 10 ಪ್ಲಸ್ 1 ಅಂದ್ರೆ 11 ಡಿವೈಡೆಡ್ ಬೈ 2. 2 ಒಂದ್ಲೆ 2 5ಲೆ 11 5ಲೆ 55. ಓಕೆ, ಸೊ ಆಪ್ಷನ್ ಸಿ ಈಸ್ ರೈಟ್. ನೆನ್ಪಿಟ್ಕೊಳ್ರಿ ಈ ಸೂತ್ರವನ್ನ. ಈ ತರಹದ ಪ್ರಶ್ನೆಗಳು ಕೂಡ ನಿಮಗ್ ಬರುತ್ತೆ. ಇಲ್ಲಿ ಒಂದು ಬಾಕ್ಸ್ ಇದೆ, 2, ಇದು ಗ್ಯಾಪ್ ಇದೆ, 26 ಸಮಾಂತರ ಶ್ರೇಣಿಯಲ್ಲಿ ಇದ್ದರೆ ಓಕೆ, ಈ ಬಾಕ್ಸ್ ನಲ್ಲಿ ತುಂಬಿಸಬೇಕಾದ ಸಂಖ್ಯೆ ಯಾವುದು? ಅಂದ್ರೆ ಎ ಮೊದಲನೇ ಪದ ನಮಗ್ ಗೊತ್ತಿದೆ, ಹಾಗೆ ಮೂರನೇ ಪದ ನಮಗ್ ಗೊತ್ತಿದೆ. ಇಲ್ಲಿ ಮಧ್ಯದ ಪದ ಅಂದ್ರೆ 2ನೇ ಪದ ನಮ್ಗೆ ಗೊತ್ತಿಲ್ಲ. ನೀವೇನ್ ಮಾಡ್ಬೋದು? ನಾನು ಆಗ್ಲೇ ಹೇಳಿದಾಗೆ ಮೊದಲನೇ ಪದ ಪ್ಲಸ್ ಮೂರನೇ ಪದ ಡಿವೈಡೆಡ್ ಬೈ 2 ಅಂತ ಮಾಡ್ಬೋದು. 28 ಡಿವೈಡೆಡ್ ಬೈ 2 ಮಾಡಿದ್ರೆ 14 ಬರುತ್ತೆ. ಹೌದಾ? ಸೊ ಇಲ್ಲಿ ನಮ್ಗೆ 14 ಅಂತ ನೀವು ಏನಾದ್ರೂ ಹಾಕಿದ್ರೆ 14 ಕಳೆದ್ರೆ ಕೂಡ 12 ಬರುತ್ತೆ. ಅಂದ್ರೆ ಇದು ಸಮಾಂತರ ಶ್ರೇಣಿ ಆಯ್ತು. ಸೊ ಆಪ್ಷನ್ ಸಿ ಈಸ್ ರೈಟ್. ಈ ತರನು ಮಾಡ್ಬೋದು. ಅಥವಾ ನೀವು ಪ್ರತಿಯೊಂದು ಸಂಖ್ಯೆಯನ್ನ ಇಲ್ಲಿ ಬರ್ಕೊಂಡು ಕಾಮನ್ ಡಿಫರೆನ್ಸ್ ಅನ್ನ ಚೆಕ್ ಮಾಡ್ಕೋಬಹುದು. ಅವಾಗ ಯಾವುದು ಸಾಮಾನ್ಯ ವ್ಯತ್ಯಾಸ ಸಮ ಬರುತ್ತೆ ಆ ಒಂದು ಉತ್ತರ ಕರೆಕ್ಟ್ ಆಗಿರುತ್ತೆ ಅಲ್ವಾ? ಆ ತರಹನು ಮಾಡ್ಬೋದು. ಇಲ್ಲಿ ಆಪ್ಷನ್ ಸಿ 14 ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಏನಿದೆ ಪ್ರಶ್ನೆ ನಮ್ಗೆ? ಮೊದಲ ಪದ ಎ, ಎನ್ನನೇ ಪದ ಎಲ್ ಆದರೆ ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತ ಏನಾಗಿರುತ್ತೆ? ಇಲ್ಲಿ ಎ ಮತ್ತು ಎಲ್ ಗಳು ಕೊಟ್ಟಾಗ ಏನಾಗಿರುತ್ತೆ? ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಎ ಪ್ಲಸ್ ಎಲ್ ಆಗಿರುತ್ತೆ. ಒಂದ್ಸತಿ ಎಲ್ಲ ಆಪ್ಷನ್ಸ್ ಅನ್ನ ಕರೆಕ್ಟ್ ಆಗಿ ಓದ್ರಿ. ಯಾವ ಉತ್ತರ ಕರೆಕ್ಟ್ ಆಗುತ್ತೆ? ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಎ ಪ್ಲಸ್ ಎಲ್ ಆಗತ್ತೆ. ನೆಕ್ಸ್ಟ್ ಏನಿದೆ? ಇಲ್ಲಿ ಒಂದು ಸಮಾಂತರ ಶ್ರೇಣಿ ಇದೆ, ಹೌದಾ? ಅವರೇ ಕೊಟ್ಟಿದ್ದಾರೆ ನಮ್ಗೆ. ಈ ಸಮಾಂತರ ಶ್ರೇಣಿಯ ಮುಂದಿನ 4 ಪದಗಳು ಅಂತ ಕೊಟ್ಟಾಗ ಈ ತರಹದ ಪ್ರಶ್ನೆಗಳು ಕೂಡ ನಮ್ಗೆ ಬರುತ್ತೆ.
ಮುಂದಿನ 4 ಪದಗಳು ಯಾವ್ದಿಲ್ಲಿ? ಫಸ್ಟ್ ನಾವೇನ್ ಮಾಡ್ಕೋಬೇಕು, ಮುಂದಿನ ಪದವನ್ನ ಪಡಿಬೇಕಂದ್ರೆ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಪದವನ್ನ ಕೂಡಿಸ್ಬೇಕು. ನಿರ್ದಿಷ್ಟ ಪದ ಅಂತಂದ್ರೆ ಅದೇನಾಗಿರುತ್ತೆ? ಕಾಮನ್ ಡಿಫ್ರೆನ್ಸ್ ಆಗಿರುತ್ತೆ, ಸಾಮಾನ್ಯ ವ್ಯತ್ಯಾಸ ಆಗಿರುತ್ತೆ. ಹಂಗಿದ್ರೆ ಮೊದಲು ಸಾಮಾನ್ಯ ವ್ಯತ್ಯಾಸವನ್ನ ನಾವು ಕಂಡು ಹಿಡ್ಕೋಬೇಕು. ಸಾಮಾನ್ಯ ವ್ಯತ್ಯಾಸ ಅಂತಂದ್ರೆ A2 ಮೈನಸ್ A1, ರೈಟ್? A3 ಮೈನಸ್ A2. A2 ಎಷ್ಟಿದೆ? 5 ಇದೆ. 5 ಮೈನಸ್ 2 ಅಂದ್ರೆ 3. ಹಾಗೆ A3 ಅಂದ್ರೆ 8 ಮೈನಸ್ 5 ಅಂದ್ರೆ ಅದು ಕೂಡ 3. ಇಲ್ಲೇ ಚೆಕ್ ಮಾಡ್ರಿ. 11 ಮೈನಸ್ ಇದು 3, ಇದು 3, ಇದು 3. ಇಲ್ಲಿ 14ರಲ್ಲಿ 13 ಕಳೀರಿ, ಅದು ಕೂಡ 3 ಬರುತ್ತೆ. ನೆಕ್ಸ್ಟ್ ಟರ್ಮ್ ನಿಮಗ್ ಬೇಕಂದ್ರೆ ನೀವೇನ್ ಮಾಡ್ತೀರಾ? ಹಿಂದಿನ ಪದಕ್ಕೆ ಈ ಒಂದು ನಿರ್ದಿಷ್ಟ ಪದವನ್ನ ಕೂಡಿಸ್ತೀರಾ. 14 ಪ್ಲಸ್ 3 ಮಾಡಿದ್ರೆ 17 ಬರುತ್ತೆ. 17ಕ್ಕೆ ಪ್ಲಸ್ 3 ಮಾಡಿದ್ರೆ 20 ಬರುತ್ತೆ. 20ಕ್ಕೆ ಪ್ಲಸ್ 3 ಮಾಡಿದ್ರೆ 23 ಬರುತ್ತೆ. 23ಕ್ಕೆ ಪ್ಲಸ್ 3 ಮಾಡಿದ್ರೆ 26 ಬರುತ್ತೆ ಅಲ್ವಾ? ಹಾಗಿದ್ರೆ ಮುಂದಿನ 4 ಪದಗಳು 17, 20, 23 ಮತ್ತು 26 ಅಲ್ವಾ? ಸೊ ಎಲ್ಲಿದೆ ಆಪ್ಷನ್ ಇದು? ಒಂದ್ಸತಿ ಚೆಕ್ ಮಾಡ್ರಿ. 16 ಇದೆ, 15 ಇದೆ, 18 ಇದೆ, 17 ಇದೆ. ಎಸ್, ಇಲ್ಲಿ 17 ಇದೆ, 20 ಇದೆ, 23 ಇದೆ, 26 ಇದೆ. ಸೊ ಆಪ್ಷನ್ ಡಿ ಈಸ್ ರೈಟ್. ಒಂದು ಸಮಾಂತರ ಶ್ರೇಣಿಯ 4ನೇ ಪದ 9, ಸಾಮಾನ್ಯ ವ್ಯತ್ಯಾಸ 2 ಆದಾಗ 3ನೇ ಪದ ಏನಾಗಿರುತ್ತೆ? ಒಂದು ಸಮಾಂತರ ಶ್ರೇಣಿಯ 4ನೇ ಪದ 9 ಅಂದ್ರೆ A4 = 9 ಅಂತ ಕೊಟ್ಟಿದ್ದಾರೆ. ಸಾಮಾನ್ಯ ವ್ಯತ್ಯಾಸ ಡಿ ಅಂದ್ರೆ 2 ಅಂತ ಕೊಟ್ಟಿದ್ದಾರೆ. ಹೌದಾ? A4 = A1, A2, A3, A4. ಹೌದಾ? 4ನೇ ಪದ 9 ಅಂತ ಕೊಟ್ರೆ 3ನೇ ಪದ ಏನಾಗಿರುತ್ತೆ? ಈ ಸಂಖ್ಯೆ, ಇಲ್ಲಿ ಏನ್ ಸಂಖ್ಯೆ ಬರುತ್ತೆ ಆ ಸಂಖ್ಯೆಗೆ 2ನ್ನ ಕೂಡಿಸಿದಾಗ 4ನೇ ಸಂಖ್ಯೆ ಬಂದಿರುತ್ತೆ. ಹಾಗಿದ್ರೆ ಯಾವ ಸಂಖ್ಯೆಗೆ 2ನ್ನ ಕೂಡಿಸಿದ್ರೆ 9 ಬರುತ್ತೆ? ಒಂದ್ ಸ್ವಲ್ಪ ಯೋಚನೆ ಮಾಡ್ರಿ. 7ಕ್ಕೆ 2ನ್ನ ಕೂಡಿಸಿದ್ರೆ ನಿಮ್ಗೆ ಏನ್ ಬರುತ್ತೆ? 9 ಬರುತ್ತೆ. ಹಾಗಿದ್ರೆ A3 ಯ ಜಾಗದಲ್ಲಿ 7 ಸಾಧ್ಯ. ಈಗ A2 ಅಂತ ಕೇಳಿದ್ರೆ ಏನ್ ಬರುತ್ತೆ? 2ನ್ನ ಕೂಡಿಸಿದ್ರೆ 7 ಬರುತ್ತೆ. 5, 5ಕ್ಕೆ 2ನ್ನ ಕೂಡಿಸಿದ್ರೆ 7 ಬರುತ್ತೆ. ಇದ್ರೆ ಇನ್ನೇನ್ ಸಂಖ್ಯೆ ಯಾವುದು? 3, 3ಕ್ಕೆ 2ನ್ನ ಕೂಡಿಸಿದ್ರೆ 5, 5ಕ್ಕೆ 2ನ್ನ ಕೂಡಿಸಿದ್ರೆ 7, 7ಕ್ಕೆ 2ನ್ನ ಕೂಡಿಸಿದ್ರೆ 9. ಇಲ್ಲಿ ನಮ್ಗೆ ಏನ್ ಕೇಳಿದ್ದಾರೆ? 3ನೇ ಪದ ಯಾವ್ದಾಗತ್ತೆ? 7 ಆಗತ್ತೆ. ಸೊ ಆಪ್ಷನ್ ಬಿ ಈಸ್ ರೈಟ್. ಒಂದು ಸಮಾಂತರ ಶ್ರೇಣಿಯಲ್ಲಿ A3 = 10. ಓಕೆ. A4 = 8 ಆದರೆ ಅದರ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯಿರಿ. ಸೊ ಯಾವಾಗ ನಮ್ಗೆ ಸಮಾಂತರ ಶ್ರೇಣಿ ಕೊಟ್ಟಿಲ್ಲ, ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ? ಕೇವಲ A3 ಯ ಬೆಲೆ 10, A4 ನ ಬೆಲೆ 8 ಅಂತ ಕೊಟ್ಟಿದ್ದಾರೆ. ಈ ತರಹ ಕೊಟ್ಟಾಗ ಒಂದು ಫಾರ್ಮುಲಾ ಬರುತ್ತೆ. ಏನಂತ? ಡಿ = AP ಮೈನಸ್ AQ / P ಮೈನಸ್ Q ಅಂತ ಒಂದು ಫಾರ್ಮುಲಾ ಬರುತ್ತೆ. ಓಕೆ. AP ಅಂತಂದ್ರೆ ಇದು AP ಯ ಬೆಲೆ, ಇದು AQ ನ ಬೆಲೆ, ಇದು P, ಇದು Q. ಅರ್ಥ ಆಗ್ತಿದೆನಾ? AP ಯ ಬೆಲೆ 10, AQ ನ ಬೆಲೆ 8, P ಯ ಬೆಲೆ 3, Q ನ ಬೆಲೆ 4. ಓಕೆ, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. AP ಯ ಬೆಲೆ 10, 10 ಮೈನಸ್ 8 / 3 ಮೈನಸ್ 4. 2 / -1 ಎಷ್ಟು ಬರುತ್ತೆ? ಇದು -2 ಬರುತ್ತೆ. ಸೊ ಆಪ್ಷನ್ ಎ ಈಸ್ ರೈಟ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡೋಣ. ಒಂದೇ ನಿಮಿಷ, ನೀವು ಬರ್ಕೋತಿದ್ರೆ ಬೇಕಿದ್ರೆ ಬರ್ಕೋಬಹುದು.
ವೇಟ್ ಮಾಡ್ತೀನಿ. ಆಯ್ತಾ? ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಸಮಾಂತರ ಶ್ರೇಣಿ 5, 9, 13 ಹತ್ತನೇ ಪದ ಅಂದ್ರೆ n ಅಂದ್ರೆ 10 ಅಂತ ಕೊಟ್ಟಿರ್ತಾರೆ. ಏನಾಗಿರುತ್ತೆ ಚೆಕ್ ಮಾಡೋಣ. 5, 9, 13 ಈ ತರ ಹತ್ತನೇ ಪದ. ಎನ ಬೆಲೆ 5, -5, 9 - 5 ಅಂದ್ರೆ 4 ಬರುತ್ತೆ. n = 10. ಸೂತ್ರ ಏನಿದೆ ನಮ್ಗೆ? an = a + n - 1 × d. ಓಕೆ, ಏನ ಜಾಗದಲ್ಲಿ 10 - 1 d ಅಂದ್ರೆ 4. 5 + 9 × 4. ಓಕೆ, 5 + 9 × 4. 5, 9, 4, 36. 36 + 5 ಸಾರಿ, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗ್ತಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಮೊದಲ ಮತ್ತು ಕೊನೆಯ ಪದಗಳು 1 ಮತ್ತು 11 ಇರುವ ಸಮಾಂತರ ಶ್ರೇಣಿಯ ಮೊತ್ತ ಕೊಟ್ಟಿದ್ದಾರೆ 36 ಅಂತ. ಆದರೆ ಅದರಲ್ಲಿ ಇರುವ ಪದಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಪದಗಳ ಸಂಖ್ಯೆ ಅಂತಂದ್ರೆ ನಮ್ಗಿಲ್ಲಿ ಮೊದಲ ಪದ ಗೊತ್ತಿದೆ, ಕೊನೆಯ ಪದ ಗೊತ್ತಿದೆ. ಸೊ ಕರೆಕ್ಟ್ ಆಗಿ ನೋಡ್ರಿ, ಶ್ರೇಣಿಯ ಮೊತ್ತ ಕೊಟ್ಟಿದ್ದಾರೆ ಅಂದ್ರೆ SN ಕೊಟ್ಟಿದ್ದಾರೆ ಅವ್ರು ನಮ್ಗೆ. ಸೊ a = 1, ಕೊನೆಯ ಪದ ಅಂದ್ರೆ ಲಾಸ್ಟ್ ಟರ್ಮ್ ದಟ್ ಈಸ್ 11 ಅಂಡ್ SN ಕೊಟ್ಟಿದ್ದಾರೆ, ಅದು 36 ಅಲ್ವಾ? ಆದರೆ ಅದರಲ್ಲಿ ಇರುವ ಪದಗಳ ಸಂಖ್ಯೆ ಅಂದ್ರೆ n ಗೊತ್ತಿಲ್ಲ ನಮ್ಗಿಲ್ಲಿ. ಸೊ ಯಾವ ಸೂತ್ರವನ್ನ ಬಳಸ್ತೀರಾ ಮಕ್ಕಳ ಇಲ್ಲಿ? SN = n/2 × a + l. ಯಾಕೆ? a ಮತ್ತು l ಗೊತ್ತಿದೆ ನಮ್ಗೆ. SN ನ ಬೆಲೆ ಗೊತ್ತಿದೆ 36 ಅಂತ. n/2, a ಅಂದ್ರೆ 1 + 11, 36 = n/2 × 1 + 11 ಅಂದ್ರೆ ಅದು 12. 2 1 2 6 ಎಷ್ಟು ಬಂತು? 36 = 6n. ಸೊ 6ಅನ್ನ ಈ ಕಡೆ ಶಿಫ್ಟ್ ಮಾಡ್ರಿ. n = 36 / 6. 6 1 6 6. ಸೊ n = 36 ಆಗತ್ತೆ. ಎಲ್ಲಿದೆ ನಮ್ಗೆ? ಸಾರಿ, n = 6 ಆಗತ್ತೆ, 36 ಅಲ್ಲ. n = 6 ಆಗತ್ತೆ. ಎಲ್ಲಿದೆ ನಮ್ಗೆ? n = 6.
ಆಪ್ಷನ್ ಬಿ ನಲ್ಲಿದೆ. ಸೊ ಆಪ್ಷನ್ ಬಿ ಈಸ್ ರೈಟ್. ನೆಕ್ಸ್ಟ್ ನೋಡೋಣ. ಇಲ್ಲಿ ಸಮಾಂತರ ಶ್ರೇಣಿ ಇದೆ. 17, 12, 7, 2ನ ಎನ್ನನೇ ಪದ ಕೇಳಿದ್ದಾರೆ. ಮಕ್ಕಳೇ ಕರೆಕ್ಟ್ ಆಗಿ ಯೋಚನೆ ಮಾಡ್ರಿ. ಒಂದು ಶ್ರೇಣಿ ಇದೆ. ಸೊ ನಮ್ಗೆ ಎನ್ನನೇ ಪದ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ನಮ್ಗೆ ಎನ್ ಗೊತ್ತಿಲ್ಲ. ಎನ್ ಅಂದ್ರೆ ಎನ್ ಅಂತಾನೆ ತಗೋಬೇಕು. ಯಾಕೆ ಎನ್ನನೇ ಪದ ಅಂತ ಕೇಳಿದ್ದಾರೆ. 12, 7, 2. ಸೊ ಎನ್ನನೇ ಪದ. ಎ ಅಂದ್ರೆ ಎಷ್ಟಿದೆ ಇಲ್ಲಿ? 17. ಡಿ 12 ಮೈನಸ್ 17 ಮಾಡಿದ್ರೆ -5 ಬರುತ್ತೆ. ಹಾಗೆ 7 ಮೈನಸ್ 12 ಮಾಡಿದ್ರೆ -5 ಬರುತ್ತೆ. ಎನ್ ಇಸ್ ಈಕ್ವಲ್ ಟು ಎನ್ನೇ ಬರುತ್ತೆ. ಎನ್ನನೇ ಪದ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ರೈಟ್. ಸೊ ನಮ್ಗಿಲ್ಲಿ ಎ ಎನ್ ಇಸ್ ಈಕ್ವಲ್ ಟು ಎ ಅಂದ್ರೆ 17 ಇದೆ, ಪ್ಲಸ್ ಎನ್ ಅಂದ್ರೆ ಗೊತ್ತಿಲ್ಲ, ಹಾಗೆ ಬರ್ಕೊಳ್ರಿ. ಡಿ ಅಂತಂದ್ರೆ -5 ಅಂತ ಇದೆ. -17 -5 ಇಂಟು ಎನ್ ಮಾಡಿದ್ರೆ -5n. ಇಲ್ಲಿ -5 is right. ಈಗ ಒಂದು ಸಮಾಂತರ ಶ್ರೇಣಿಯಲ್ಲಿ A1 is equal to 13, A9 is equal to 61 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲೂ ಕೂಡ ನಮಗೆ ಇದು AP is equal to 13. ಅಂದ್ರೆ APP ಅಂತಂದ್ರೆ 1, ಹಾಗೆ A9 ಅಂದ್ರೆ AQ is equal to 61. ಇಲ್ಲಿ P ಅಂದ್ರೆ 1, Q ಅಂದ್ರೆ 9, AP ಯ ಬೆಲೆ 13, AQ ನ ಬೆಲೆ 61 ಅಂತ ಅರ್ಥ. AP minus AQ is equal to P minus Q. ಇದು ಸೂತ್ರ. ಯಾವಾಗ ನಮ್ಗೆ ಈ ತರಹ ಕೊಡ್ತಾರೆ ಅವಾಗ ನಾವು ಈ ಸೂತ್ರವನ್ನ ಬಳಸಬೇಕು. ಅಂದ್ರೆ ನಿಮ್ಗೆ A1 is equal to A3 is equal to A9 is equal to A7 is equal to ಒಂದು ಬೆಲೆ ಕೊಟ್ಟಿರ್ತಾರೆ. ಓಕೆ, ಶ್ರೇಣಿ ಕೊಟ್ಟಿಲ್ಲ ನಮ್ಗೆ. ಈ ತರಹ ಕೊಟ್ಟಾಗ ನಾವು ಈ ಸೂತ್ರವನ್ನ ಬಳಸ್ತೀವಿ. D is equal to AP minus AQ divided by P minus Q. ಮಕ್ಕಳೇ AP ಯ ಬೆಲೆ ಎಷ್ಟಿದೆ? 13 ಇದೆ. ಹಾಗೆ AQ ನ ಬೆಲೆ ಎಷ್ಟಿದೆ? 61 ಇದೆ. 1 ಮೈನಸ್ P ಯ ಬೆಲೆ 1, Q ನ ಬೆಲೆ 9. 13ರಲ್ಲಿ 61 ಕಳೀರಿ. ಎಷ್ಟು ಬರುತ್ತೆ? ಎಸ್ ಮಕ್ಕಳು, ಎಷ್ಟು ಬರುತ್ತೆ ಇದು? 48 ಬರುತ್ತೆ. ಹೌದಾ? ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ. ಇಲ್ಲೂ ಕೂಡ 9ರಲ್ಲಿ 1 ಕಳೆದ್ರೆ -8 ಬರುತ್ತೆ. 8×8 ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಹಾಗಿದ್ರೆ ಬಿ ಇಸ್ ಈಕ್ವಲ್ ಟು 6 ಬರುತ್ತೆ. ನಮ್ಗೆ ಎಷ್ಟು ಬರುತ್ತೆ? 6 ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ? 2, 7, 12 ಸಮಾಂತರ ಶ್ರೇಣಿಯ 10ನೇ ಪದ. 2, 7, 12ರ 10ನೇ ಪದ. ಒಂದೇ ನಿಮಿಷ, ಈ ಪ್ರಶ್ನೆಯನ್ನ ಬಿಡಿಸಿದ್ವಾ ನಾವು? ಇಲ್ಲ. ಇದು ಬೇರೆ ಇದೆ, ಇದು ಬೇರೆ ಇದೆ. ಓಕೆ, 10ನೇ ಪದ ಅಂತಂದ್ರೆ ನಮ್ಗೆ n is equal to 10 ಅಂತ ಕೊಟ್ಟಿದ್ದಾರೆ. ಎ ಅಂದ್ರೆ 2, ಡಿ ಅಂತಂದ್ರೆ 7ರಲ್ಲಿ 2ನ್ನ ಕಳಿಬೇಕು. ಯಾಕೆ? A2 ಮೈನಸ್ A1. A2 ಮೈನಸ್ A1 ಅಂತಂದ್ರೆ 5, n is equal to 10 ಅಲ್ವಾ? AN is equal to A plus n minus 1 into D. ಇದು ಸೂತ್ರ. A 10ನೇ ಪದ ಅಂದ್ರೆ A10 ಬೇಕು ನಮ್ಗೆ. ಎ ಅಂತಂದ್ರೆ 2 ಪ್ಲಸ್ n ಮೈನಸ್ 10 ಮೈನಸ್ 1 ಇಂಟು 5. 2 ಪ್ಲಸ್ 9 45. ಎಷ್ಟಾಗತ್ತೆ? 2 ಪ್ಲಸ್ 45 ಮಾಡಿದ್ರೆ 47 ಬರುತ್ತೆ. ಇದು ನಿಮಗೆ ಎ 10ನೇ ಪದ ಅಲ್ವಾ?
ಎಸ್, 21, 18, 15 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ -81 ಆಗಿದೆ ಅಂತ ಕೊಟ್ಟಿದ್ದಾರೆ. ಎಷ್ಟನೇ ಪದ -81 ಆಗಿದೆ ಮತ್ತು ಯಾವುದೇ ಪದ 0 ಆಗಿದೆಯೇ ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ. ಏನ್ ಮಾಡ್ಬೇಕು ಇವಾಗ? ಎಷ್ಟನೇ ಪದ 81 ಅಂತಂದ್ರೆ ನಮ್ಗೆ ಎನ್ ನ ಬೆಲೆ ಗೊತ್ತಿದೆ ಅಲ್ವಾ? ಎನ್ ನ ಬೆಲೆ -81. ಎ ನ ಬೆಲೆ ಎಷ್ಟಿದೆ ಇಲ್ಲಿ? ಓಕೆ ಓಕೆ, ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಿದೆ. ಓಕೆ, ಸಾರಿ ಫಾರ್ ದಟ್. 21, 18, 15 ಈ ಸಮಾಂತರ ಶ್ರೇಣಿ ಎಷ್ಟನೇ ಪದವು -81 ಆಗಿದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ 21, 18, 15 ಎಷ್ಟನೇ ಪದವು -81. ಎಷ್ಟನೇ ಪದ ಯಾವ ಪದ ಅಂತ ನಿಮ್ಗೆ ಕೇಳಿದ್ರೆ ಅಲ್ಲಿ ಎನ್ ಗೊತ್ತಿರೋದಿಲ್ಲ ನಮ್ಗೆ. ಇಲ್ಲಿ ನಮ್ಗೆ ಎನ್ ನ ಬೆಲೆ ಕೊಟ್ಟಿದ್ದಾರೆ. ಇಲ್ಲಿ ಎ ನ ಬೆಲೆ 21, ಡಿ ನ ಬೆಲೆ 18 - 21 ಅಂದ್ರೆ A2 - A1 ಎಷ್ಟಾಯ್ತು? 18 - 21 ಅಂದ್ರೆ -3 ಆಯ್ತು. ಎನ್ ನ ಬೆಲೆ ಎಷ್ಟಿದೆ? -81. ಆದ್ರೆ ಎನ್ ಗೊತ್ತಿಲ್ಲ ನಮ್ಗೆ. ಎನ್ ಅನ್ನ ಕಂಡುಹಿಡಿಯೋಣ. ಓಕೆ, ಎನ್ ಅನ್ನ ನಾವು ಕಂಡುಹಿಡಿಯೋಣ. ಸೂತ್ರ ಏನ್ ಹೇಳುತ್ತೆ ನಮ್ಗೆ? ಎನ್ ಈಸ್ ಈಕ್ವಲ್ ಟು A + n - 1 × D, ರೈಟ್? ಎನ್ ಅಂದ್ರೆ -81 ಈಸ್ ಈಕ್ವಲ್ ಟು 21 + n - 1, ಎನ್ ಗೊತ್ತಿಲ್ಲ ಹಾಗೆ ಬರ್ಕೊಳ್ಳೋಣ. ಡಿ ಅಂತಂದ್ರೆ -3 ಅಲ್ವಾ? -81 ಈಸ್ ಈಕ್ವಲ್ ಟು 21 -3 × n ಅಂದ್ರೆ -3n, ಮೈನಸ್ ಇಂಟು ಮೈನಸ್ +3 ಆಗುತ್ತೆ. -81 ಈಸ್ ಈಕ್ವಲ್ ಟು 21 + 3 ಮಾಡಿದ್ರೆ ನಿಮ್ಗೆ 24 -3n ಬರುತ್ತೆ. ಈ 24ನ್ನ ಈ ಕಡೆ ಶಿಫ್ಟ್ ಮಾಡ್ರಿ. -3n ಈಸ್ ಈಕ್ವಲ್ ಟು -81 -24 ಆಗತ್ತೆ. -3n ಈಸ್ ಈಕ್ವಲ್ ಟು -81 -24 ಅಂತಂದ್ರೆ 5. ಎರಡು ಕಡೆ ಮೈನಸ್ ಇರೋದ್ರಿಂದ ಕೂಡಿಸ್ತೀರಾ ಅಲ್ವಾ? -105 ಬರುತ್ತೆ ನಿಮ್ಗೆ. -105 ಬಂದ್ರೆ ಎನ್ ನ ಬೆಲೆ ಏನಾಯ್ತು? ಎನ್ ಅಂದ್ರೆ 3n ಈ ಕಡೆ ಶಿಫ್ಟ್ ಮಾಡ್ರಿ. n ಈಸ್ ಈಕ್ವಲ್ ಟು -105 ಡಿವೈಡೆಡ್ ಬೈ -3. 3 3 9, 1 ಉಳಿತು. 3 5 15, ಮೈನಸ್ ಮತ್ತು ಮೈನಸ್ ಕ್ಯಾನ್ಸಲ್ ಆಯ್ತು. ಹಾಗಿದ್ರೆ n ಈಸ್ ಈಕ್ವಲ್ ಟು ಎಷ್ಟಾಯ್ತು? 35. ಎಸ್, ಈಗ ಎಷ್ಟನೇ ಪದವು 81 ಆಗಿದೆ ಅಂದ್ರೆ 35ನೇ ಪದ -81 ಆಗಿದೆ. ಇಲ್ಲಿ ಇನ್ನೊಂದು ಪಾರ್ಟ್ ಕೊಟ್ಟಿದ್ದಾರೆ. ಯಾವುದೇ ಪದ 0 ಆಗಿದೆ ಪರೀಕ್ಷಿಸಿ ಅಂತ ಕೊಟ್ಟಾಗ ಎನ್ ಈಸ್ ಈಕ್ವಲ್ ಟು 0 ಅಂತ ತಗೊಳ್ಳೋಣ. ಯಾವುದೇ ಪದ ಅಂದ್ರೆ ಎನ್ನನೇ ಪದ 0 ಆಗಿರಲಿ. ಸೊ ಎನ್ ಈಸ್ ಈಕ್ವಲ್ ಟು 0 ಅಂತ ತಗೊಳ್ಳೋಣ. ಸೂತ್ರ ಏನಿದೆ? ಎನ್ ಈಸ್ ಈಕ್ವಲ್ ಟು A + n - 1 × D. ಎನ್ ಅಂದ್ರೆ 0, ಎ ಅಂದ್ರೆ 21 ಇದೆ. ಇಲ್ಲಿ ಎನ್ ಗೊತ್ತಿಲ್ಲ. ಈ ಪಾರ್ಟ್ ಅಲ್ಲಿ ಎನ್ ಗೊತ್ತಿಲ್ಲ, ಹೌದಾ? ಇಲ್ಲಿ ನಮಗೆ ಎಷ್ಟನೇ ಪದ ಅಂತ ಕೇಳಿದ್ರು ಅದು 35 ಆಯ್ತು, ಮುಗೀತು. ಈ ಪಾರ್ಟ್ ಅನ್ನ ನೋಡಿದ್ರೆ
ಓಕೆ, ಈ ಪಾರ್ಟ್ ಅನ್ನ ಚೆಕ್ ಮಾಡಿದ್ರೆ ಎನ್ ಗೊತ್ತಿಲ್ಲ, ಎನ್ ಹಾಗೆ ಬರ್ಕೊಳ್ರಿ. ಡಿ ಅಂದ್ರೆ ಎಷ್ಟಿದೆ? -3 ಇದೆ. 21 -3n +3. ಓಕೆ, ಎಷ್ಟು ಬರುತ್ತೆ? 21 +3 ಮಾಡಿದ್ರೆ 24 -3n ಆಗತ್ತೆ. ಓಕೆ, ಈ -3n ಅನ್ನ ಈ ಕಡೆ ಶಿಫ್ಟ್ ಮಾಡ್ರಿ. ಇಲ್ಲಿವರೆಗೂ ಇದು 0 ಇತ್ತು ಅಲ್ವಾ? ಈ ಕಡೆ ಶಿಫ್ಟ್ ಮಾಡಿದ್ರೆ ಅದು +3n = 24 ಬರುತ್ತೆ. n = 24 ಡಿವೈಡೆಡ್ ಬೈ 3. 3 ಅಂದ್ರೆ 3 × 24. ಸೊ n = 8 ಬರುತ್ತೆ. ಹಾಗಿದ್ರೆ 8ನೇ ಪದ 0 ಆಗಿದೆಯೇ? 0 ಆಗಿದೆ. ಹೌದಾ? ಎಷ್ಟನೇ ಪದ ಅಂದ್ರೆ 8ನೇ ಪದ 0 ಆಗಿದೆ. 8ನೇ ಪದ 0 ಆಗಿದೆ. ಓಕೆ, ಎಸ್. ಇನ್ನೊಂದು ಲೆಕ್ಕವನ್ನ ಮಾಡೋಣ. 2 ಅಂಕಿಗಳ ಎಷ್ಟು ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತೆ? ಯಾವ ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತೆ? ಅವು ನಮಗ್ ಗೊತ್ತಿರ್ಬೇಕು ಮೊದಲು. 3, 6, 9, 12, 15 ಇವೆಲ್ಲ 3ರಿಂದ ಭಾಗಿಸಲ್ಪಡುವಂತಹ ಸಂಖ್ಯೆಗಳು. ನಮ್ಗೆ ಇಲ್ಲಿ 2 ಅಂಕಿಗಳ ಸಂಖ್ಯೆಗಳು ಅಂತ ಕೊಟ್ಟಿದ್ದಾರೆ. ಇದು 3 1 ಅಂಕೆ, 6 1 ಅಂಕೆ, 9 1 ಅಂಕೆ. ನಮ್ಗೆ ಎಷ್ಟು ಬೇಕು? 2 ಅಂಕೆಯ ಸಂಖ್ಯೆಗಳು. 2 ಅಂಕೆಯ ಸಂಖ್ಯೆಗಳು ನಮ್ಗೆ ಸ್ಟಾರ್ಟ್ ಆಗೋದು 12ರಿಂದ ಅಲ್ವಾ? 12, 15, 18, 21 ಅಂದ್ರೆ 3ರ ಮಗ್ಗಿಗಳು. ಆಲ್ಮೋಸ್ಟ್ ಎಲ್ಲಾ ಸಂಖ್ಯೆಗಳು ಏನಾಗಿರುತ್ತೆ? 3ರಿಂದ ಭಾಗಿಸಲ್ಪಡತ್ತೆ. ಎಲ್ಲಿವರೆಗೂ? 2 ಅಂಕಿಯ ಕೊನೆಯ ಸಂಖ್ಯೆ ಅಂದ್ರೆ 99. 100 ತಗೊಂಡ್ರೆ ಅದು 3 ಅಂಕಿ ಆಗತ್ತೆ. 100 3ರಿಂದ ಪೂರ್ಣವಾಗಿ ಭಾಗ ಹೋಗೋದಿಲ್ಲ. 99 ಕೊನೆಯ ಸಂಖ್ಯೆ. 99 3ರಿಂದ ಭಾಗಿಸಲ್ಪಡತ್ತೆ. ಹಾಗಿದ್ರೆ ಇಲ್ಲಿ ಎ ಎಷ್ಟಾಯ್ತು ಮಕ್ಕಳೇ? ಎ 12, ಡಿ 15 - 12. ಯಾಕಂದ್ರೆ A2 - A1 ಮಾಡ್ತೀರಾ. 15ರಲ್ಲಿ 12 -3. an = 99. ಎಷ್ಟು ಸಂಖ್ಯೆಗಳು? ಯಾವ ಸಂಖ್ಯೆಗಳು? ಎಷ್ಟನೇ ಪದ ಅಂತ ಕೇಳಿದ್ರೆ n ಗೊತ್ತಿಲ್ಲ ನಮ್ಗಿಲ್ಲಿ. ಹೌದಾ? ಎಷ್ಟು ಸಂಖ್ಯೆಗಳು ಅಂದ್ರೆ n ಗೊತ್ತಿಲ್ಲ. ಈಗ ಸೂತ್ರ ಏನ್ ಹೇಳುತ್ತೆ? an = a + n - 1 × d. ರೈಟ್? an ಅಂದ್ರೆ 99, a ಅಂದ್ರೆ 12 ಪ್ಲಸ್ n ನ ಬೆಲೆ ಅಂದ್ರೆ ಗೊತ್ತಿಲ್ಲ, d ಅಂದ್ರೆ -3. 99 = 12 -3 × n ಮಾಡಿದ್ರೆ -3n ಬರುತ್ತೆ. ಮೈನಸ್ ಇಂಟು ಮೈನಸ್ +3. 99 = 12ರಲ್ಲಿ 3ನ್ನ ಕೂಡಿಸ್ರಿ. -3 + 15. ಒಂದು ನಿಮಿಷ. 15ರಲ್ಲಿ 12ನ್ನ ಕಳೆದ್ರೆ +3 ಬರುತ್ತೆ, -3 ಬರಲ್ಲ. ಸಾರಿ, ಇದೆಷ್ಟು ಬರುತ್ತೆ? ಮೈನಸ್ ಬರುತ್ತೆ. 3 1 3 ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತೆ. 12ರಲ್ಲಿ 3ನ್ನ ಕಳೆದ್ರೆ ನಮ್ಗೆ 9 ಬರುತ್ತೆ. ಇದು 15 ಬರಲ್ಲ, 9 ಬರುತ್ತೆ. ಈಗ ಈ 9ನ್ನ ಈ ಕಡೆ ಶಿಫ್ಟ್ ಮಾಡ್ರಿ. 99 - 9 = -3n. ಓಕೆ, 99ರಲ್ಲಿ 9ನ್ನ ಕಳೆದ್ರೆ 90 -3n. ಸೊ 3ನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಓಕೆ, ಇದು ಕೂಡ +3n ಬರುತ್ತೆ, -3n ಬರೋದಿಲ್ಲ. ಸಾರಿ. ಸೊ n = 90 ಡಿವೈಡೆಡ್ ಬೈ 3. 3 1 3 3 ಅಂದ್ರೆ n = 30. ಸೊ ಎಷ್ಟು ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡತ್ತೆ? 30 ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡತ್ತೆ. ಓಕೆ, ಸೊ ಏನ್ ಮಾಡ್ತೀವಿ ಇಲ್ಲಿ? 2 ಅಂಕಿಯ ಸಂಖ್ಯೆಗಳು ಅಂದಾಗ 12ರಿಂದ ತಗೋತೀವಿ. 12, 15, 18, 21 ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. 24. ಓಕೆ, 24 ನೆಕ್ಸ್ಟ್ 99ರವರೆಗೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಎ ಅಂದ್ರೆ ಮೊದಲನೇ ಪದ 12, ಡಿ ಅಂದ್ರೆ
A2 ಮೈನಸ್ A1 15ರಲ್ಲಿ 12 ಕಳೆದ್ರೆ 3 ಬರುತ್ತೆ. ಓಕೆ, AN ಅಂದ್ರೆ 99. ಸೊ AN ಜಾಗದಲ್ಲಿ 99 ಅಂತ ಹಾಕ್ರಿ. ಸೂತ್ರ A ಪ್ಲಸ್ N ಮೈನಸ್ 1 ಇಂಟು ಡಿ. A ಅಂದ್ರೆ 12, N ಗೊತ್ತಿಲ್ಲ, ಹಾಗೆ D ಅಂದ್ರೆ 3. 12 3N ಅಂದ್ರೆ ಪ್ಲಸ್ 3N, ಇದು ಕೂಡ ಪ್ಲಸ್ 3 ಮೈನಸ್ 1 ಅಂದ್ರೆ 3 ಒಂದ್ಲೆ 3 ಪ್ಲಸ್ ಇಂಟು ಮೈನಸ್ -3 ಆಗತ್ತೆ. 12ರಲ್ಲಿ 3 ಕಳೆದ್ರೆ 9 ಬರುತ್ತೆ. ಸೊ 3N ಪ್ಲಸ್ 9 ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ 99 ಮೈನಸ್ 9 90 ಈಸ್ ಈಕ್ವಲ್ ಟು 3N. ಸೊ 3 ಈ ಕಡೆ ಶಿಫ್ಟ್ ಮಾಡಿದ್ರೆ ನಿಮಗೆ 3 ಒಂದ್ಲೆ 3 ಮೂರ್ಲೆ 9 ಅಂದ್ರೆ 30 ಬರುತ್ತೆ. N ಈಸ್ ಈಕ್ವಲ್ ಟು 30. ಹಾಗಾದ್ರೆ 30 ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತೆ ಅಲ್ವಾ. ಸೊ ಇದು ನಮ್ಗೆ 2 ಅಂಕಕ್ಕೆ ಕೇಳುವಂತ ಪ್ರಶ್ನೆ. ಇವತ್ತು ಮಕ್ಕಳೇ ನಾವು ಏನ್ ಮಾಡಿದ್ವಿ, ಸಮಾಂತರ ಶ್ರೇಣಿ ಅಂದ್ರೆ ಏನು, ಸಮಾಂತರ ಶ್ರೇಣಿಯಲ್ಲಿ ಬರುವಂತಹ ಸೂತ್ರಗಳು ಯಾವ್ಯಾವು. ಓಕೆ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ A ಪ್ಲಸ್ ಡಿ, A ಪ್ಲಸ್ 2D, A ಪ್ಲಸ್ 3D ನೆನ್ಪಿಟ್ಕೊಡ್ರಿ. ಡಿ ಅಂದ್ರೆ A2 ಮೈನಸ್ A1, A3 ಮೈನಸ್ A2 ಸಾಮಾನ್ಯ ವ್ಯತ್ಯಾಸ. AN ಇಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ, ಶ್ರೇಣಿಯ ಎನ್ನನೇ ಪದ. ಹಾಗೆ ನಮ್ಗೆ ಸಮಾಂತರ ಶ್ರೇಣಿಯ ಮೊತ್ತವನ್ನ ಕಂಡುಹಿಡಿಬೇಕಂದ್ರೆ ಯಾವಾಗ ನಮ್ಗೆ ಎ ಮತ್ತು ಡಿ ಗಳು ಗೊತ್ತಿರತ್ತೆ, ಆವಾಗ SN ಇಸ್ ಈಕ್ವಲ್ ಟು N/2 ಇಂಟು 2A ಪ್ಲಸ್ N ಮೈನಸ್ 1 ಇಂಟು ಡಿ. ಓಕೆ, ಯಾವಾಗ ನಮ್ಗೆ ಎ ಮತ್ತು ಎಲ್ ಗೊತ್ತಿರತ್ತೆ, N/2 ಇಂಟು A ಪ್ಲಸ್ ಎಲ್, ಇದು ಸಮಾಂತರ ಶ್ರೇಣಿಯ ಮೊತ್ತ. ಹಾಗೆ ಎ ಮತ್ತು AN ಗೊತ್ತಿದ್ರೆ N/2 ಇಂಟು A ಪ್ಲಸ್ AN ನೆನ್ಪಿಟ್ಕೊಳ್ರಿ ಇದನ್ನ. ಓಕೆ, ಸಮಾಂತರ ಶ್ರೇಣಿಯ ಮೊತ್ತ. ಸೊ ಈಗ ಅದ್ರ ಮೇಲೆ ನಾವೇನ್ ಮಾಡಿದ್ವಿ, ಬಹು ಆಯ್ಕೆಯ ಪ್ರಶ್ನೆಗಳನ್ನ ಬಿಡಿಸಿದ್ವಿ, ಮತ್ತೆ ಕೆಲವು 2 ಅಂಕದ ಪ್ರಶ್ನೆಗಳನ್ನು ಕೂಡ ಬಿಡಿಸಿದ್ವಿ. ಸೊ ಮುಂದಿನ 3-4 ಅಂಕದ ಪ್ರಶ್ನೆಗಳನ್ನ ಬಿಡಿಸೋಣ. ಓಕೆ, ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡೋಣ. ಸೊ ಟೈಮ್ ತುಂಬಾ ಕಡಿಮೆ ಇದೆ, ಚೆನ್ನಾಗಿ ಸ್ಟಡಿ ಮಾಡ್ರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.